ನನಗೆ ಹೆಚ್ಚು ಕಡಿಮೆ 11ವರೆಗೆ ASP ರವಿಕುಮಾರ್ ಅವರು ಫೋನಲ್ಲಿ ಇಲ್ಲಿಗೆ ಸುಭಾಷ್ ಇನ್ಸ್ಪೆಕ್ಟರ್ ಬಂದಿದ್ರು. ಫೋನಲ್ಲಿ ಅವರ ನಂಬರಲ್ಲಿ ನಾನು ಮಾತಾಡಿದ್ದೆ. ನಾನು 4 ಮಂದಿ ಗನ್ಮೆನ್ಗಳನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿದ್ವಿ ನಿನ್ನೆಯಿಂದ ಕೂಡ. ಅದರಲ್ಲಿ ಈ ಗುಂಡು ಹಾರಿಸಿರೋ ಗುಂಡು ಯಾವ ಗುಂಡಿಂದ ಅಮಾಯಕ ಹುಡುಗ ರಾಜಶೇಖರ್ ಮೃತವಾಗಿದ್ದರು. ಆ ಗುಂಡನ್ನ ಹಾರಿಸಿರುವಂಥದ್ದು ಗುರುಚರಣ್ ಸಿಂಗ್ ಅನ್ನುವಂಥ ಒಬ್ಬ ಖಾಸಗಿ ಗನ್ಮ್ಯಾನ್ ಒಂದು ವೆಪನ್ ಮೂಲಕನೇ ಅವನು ಡೆತ್ ಆಗಿದ್ದಾನೆ ಅಂತ ಹೇಳಿ ದೃಢಪಟ್ಟಿದೆ. ಸೊ ಅವರೆಲ್ಲರನ್ನೂ ಕೂಡ ನಾವು ಕಸ್ಟಡಿಗೆ ನಾವು ಕೊಡ್ತಾ ಇದ್ದೀವಿ ನಾವು ಅಂತೇಳಿ ಜಸ್ಟ್ ನನಗೆ 11ವರೆ ಅಷ್ಟೊತ್ತಿಗೆ ನನಗೆ ಹೇಳಿದ್ದಾರೆ. ನಾನು ಅದನ್ನ ಮಾತಾಡಿದ್ದೆ. ನಾನು ಇಲ್ಲಿ ಒಂದೇನಾಗಿದೆ ಅಂದ್ರೆ ನಮ್ಮ ಹತ್ರ ಸೋಷಿಯಲ್ ಮೀಡಿಯಾ ವಿಡಿಯೋಗಳೆಲ್ಲ ಇದೆ. ಅದೆಲ್ಲದನ್ನು ನಾನು ನಿಮಗೂ ಮೋಸ್ಟ್ಲಿ ನೀವು ನೋಡಿರ್ತೀರ ಅಂತ ಅನ್ಕೊಳ್ತೀನಿ. ಭರತ್ ರೆಡ್ಡಿ ಹೆಂಡತಿ ಕೆಲವೊಂದು ಕಡೆ ಎಲ್ಲೆಲ್ಲಿ ಓಡಾಡ್ತಾ ಇದ್ದಾರೆ. ಇದೇ SP ಸರ್ಕಲ್ ವಾಲ್ಮೀಕಿ ವೃತ್ತಕ್ಕೆ ಬಂದು ಪ್ಲಾನಿಂಗ್ ಮಾಡ್ತಾ ಇದ್ರು ಹೆಣ್ಮಕ್ಳೆಲ್ಲ ಹೇಗೆ ಫಂಕ್ಷನ್ ಮಾಡಬೇಕು ಅಂತೇಳಿ. ಆ ವಿಡಿಯೋ ನೋಡಿದೆ ನಾನು. ಆ ವಿಡಿಯೋದಲ್ಲಿ ಕೂಡ ಇದೇ ಗನ್ಮೆನ್ಗಳೇ ಭರತ್ ರೆಡ್ಡಿ ಹೆಂಡತಿ ಜೊತೆಯಲ್ಲಿ ಇದ್ದಿದ್ದು. ಮತ್ತೆ ಸುಮಾರು ಭರತ್ ರೆಡ್ಡಿ ಈ ಕಾರ್ಯಕ್ರಮಗಳಿಗೆ ಏನು ಹೋಗ್ತಾ ಇದ್ದಾರೆ, ಗೌರ್ಮೆಂಟ್ ಗನ್ಮೆನ್ಗಳು ಅಲ್ದಾಗೇನೆ ಇದೇ ಗನ್ಮೆನ್ಗಳೇ ಅವರು ಒಟ್ಟಿಗೆ ಓಡಾಡ್ತಾ ಇದ್ದಿದ್ದು. ಅಂದ್ರೆ ಸರ್ಕಾರಿ ಗನ್ಮೆನ್ಗಳು ಅಲ್ದೇನೆ ಪ್ರೈವೇಟ್ ಸೆಕ್ಯೂರಿಟಿನ ಕೂಡ ಭರತ್ ರೆಡ್ಡಿ ಇಟ್ಕೊಂಡಿದ್ದಾರೆ ಅನ್ನೋದು ನಮಗೆ ಕ್ಲಿಯರ್ ಆಗಿ ಅವ್ರ ಇಡೀ ಕುಟುಂಬಕ್ಕೆ ಗನ್ಮೆನ್ಗಳನ್ನ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಅನ್ನೋದು ಪ್ರೂವ್ ಆಗಿದೆ ಎಲ್ಲ ಸೋಷಿಯಲ್ ಮೀಡಿಯಾ ವಿಡಿಯೋಗಳಿಂದ. ನಮಗೆ ಗನ್ಮ್ಯಾನ್ಗಳು ಅರೆಸ್ಟ್ ಆಗಿದ್ದಾರೆ. ಅಂದ್ರೆ ಆ ಗನ್ಮ್ಯಾನ್ಗಳನ್ನ ಭರತ್ ರೆಡ್ಡಿ ತಮ್ಮ ಕುಟುಂಬಕ್ಕೋಸ್ಕರ ಇಟ್ಕೊಂಡಿರುವಂತ ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಸತೀಶ್ ರೆಡ್ಡಿ ಜೊತೆ ಇಲ್ಲಿಗೆ ಕಳ್ಸಿರ್ಬೇಕು ಅನ್ನೋದು ಒಂದು ಲೆಕ್ಕಾಚಾರ. ಜೊತೆಗೆ ಇಲ್ಲೆಲ್ಲ ಫೈರಿಂಗ್ ಆಯ್ತು, ಗಲಾಟೆ ಆಯ್ತು, ಒಂದು ಹತೋಟಿಗೆ ಬಂತು. ಆಮೇಲೆ ಅವನ್ ಬಂದ MLA. ಅವ್ನು ಬರೋ ಟೈಮ್ನಲ್ಲಿ ಇವಾಗ ಪೊಲೀಸರ FIR ಅಲ್ಲಿ 1000 ಮಂದಿ ಅಂತ ಹೇಳಿದ್ದಾರೆ. 1000 ಅದು ನಂಬರ್ ಬಗ್ಗೆ ನಾನು ಯೋಚನೆ ಮಾಡಲ್ಲ. ಅದೇ ಭರತ್ ರೆಡ್ಡಿ ಜೊತೆಯಲ್ಲಿ ಕೂಡ ಈ ಫೈರಿಂಗ್ ಮಾಡಿರುವಂತ ಗನ್ಮೆನ್ಗಳು ಮತ್ತೆ ಅವ್ರೊಟ್ಟಿಗೆ ಬಂದಿದ್ದಾರೆ. ಅವರು ಆ ವಿಡಿಯೋದಲ್ಲಿ ಕೂಡ ನೀವು ನೋಡ್ಬೋದು ಒಟ್ಟಿಗೆ. ಮತ್ತೆ ನಮ್ಮ ಮನೆ ಮೇಲೆ ಫೈರಿಂಗ್ ಮಾಡೋ ಟೈಮ್ನಲ್ಲಿ ಕೂಡ ಅದೇ ಗನ್ಮೆನ್ಗಳೇ ಕಾಣಿಸ್ತಾ ಇದ್ದಾರೆ. ಸೊ ಒಟ್ಟಾರೆ ನಾನು ರವಿಕುಮಾರ್ಗೆ ನಾನು ಮಾತಾಡ್ತೇನೆ. ಈ ಖಾಸಗಿ ಗನ್ಮ್ಯಾನ್ಗಳು ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳ, ಭರತ್ ರೆಡ್ಡಿ ಗನ್ಮ್ಯಾನ್ಗಳ, ಅದಂದ್ರೆ ಅವರಿಬ್ಬರನ್ನು ಕೂಡ ನೀವು ಅರೆಸ್ಟ್ ಮಾಡಬೇಕಾಗುತ್ತೆ. ನಾನು ಈ ರೀತಿ ವಿಡಿಯೋಗಳಲ್ಲೆಲ್ಲೂ ಕೂಡ ನಾನು ನೋಡಿದ್ದೀನಿ ಅಂತ ನಾನು ಹೇಳಿದ್ದೀನಿ. ಸೊ ಸತೀಶ್ ರೆಡ್ಡಿಗೆ ಇಂಜುರಿ ಆಗಿರೋ ಕಾರಣ ಅವ್ರು ಇನ್ನೂ ಹಾಸ್ಪಿಟ್ಲಲ್ಲಿ ಇದ್ದಾರೆ. ಅವರು ರಿಕವರಿ ಆದ ತಕ್ಷಣ ನಾವು ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಾನು ಕೂಡ ಇವಾಗ ಆದಷ್ಟು ಮಟ್ಟಿಗೆ ಸಾಯಂಕಾಲದ ಒಳಗಡೆ ಇನ್ನೂ ಬಹಳ ವಿಡಿಯೋಗಳು ಕಲೆಕ್ಟ್ ಮಾಡ್ತಾ ಇದ್ವಿ. ಅರೆಸ್ಟ್ ಆದ ವ್ಯಕ್ತಿಗಳು ಭರತ್ ರೆಡ್ಡಿ ಜೊತೆ, ಭರತ್ ರೆಡ್ಡಿ ಅವರ ಶ್ರೀಮತಿ ಜೊತೆಯಲ್ಲಿ ಅವ್ರು ಓಡಾಡ್ತಾ ಇರುವಂತ ವಿಡಿಯೋಗಳು, ಈ ಗನ್ಮ್ಯಾನ್ಗಳು ಫೈಟ್ ಮಾಡಿರೋರು, ಅದೆಲ್ಲದನ್ನ ನಾನು ಸಾಯಂಕಾಲ ಒಳಗಡೆ ಮತ್ತೆ ನಿಮಗೆ ಕಳಿಸ್ಕೊಡ್ತೀನಿ. ನಿಮ್ಮ ಮನೇಲಿ ಎಷ್ಟು ಗುಂಡುಗಳು ಎಷ್ಟು ಸಿಕ್ಕಿದೆ ಸರ್? ನಿಮ್ಮ ಮನೇಲಿ ಟೋಟಲ್ ಮೂರು ಖಾಸಗಿ ಗನ್ಮ್ಯಾನ್ಗಳು ತಗೊಂಡಿರ್ತಾರೆ. ಪೊಲೀಸ್ ಇಲಾಖೆ ಮಾಹಿತಿ ಕೊಟ್ಟಿರ್ತಾರೆ. ನಮ್ಮ ಗನ್ಮ್ಯಾನ್ ಅವರು ಒಂದು ವಿಷಯ ಹೇಳಮ್ಮ. ನಾನು ಕಾನೂನಲ್ಲಿ ಖಾಸಗಿ ಗನ್ಮ್ಯಾನ್ಗಳನ್ನ ಇಟ್ಕೊಂಡು ಈ ರೀತಿ ಸಾರ್ವಜನಿಕ ಸ್ಥಳಗಳಲ್ಲಿ ಓಡಾಡ್ಲಿಕ್ಕೆ ಅವಕಾಶ ಇಲ್ಲ. ಯಾವುದೇ ಒಬ್ಬ ವ್ಯಕ್ತಿಗೆ ಗನ್ ಲೈಸೆನ್ಸ್ ಕೊಡ್ತಾರೆ ಅಂತಂದ್ರೆ ಅವ್ರ ಭದ್ರತೆಗಾಗಿ ನಮಗೆ ಬೇಕು ಅಂತ ಹೇಳಿ ಅವ್ರು ತಗೊಳ್ತಾ ಇರ್ತಾರೆ. ಆ ನೆಪದಲ್ಲಿ ತಗೊಂಡ್ಬಿಟ್ಟು ಅವರು ಈ ರೀತಿ ಕೆಲಸಕ್ಕೆ ಸೇರ್ಕೊಳ್ಳುವಂಥದ್ದು ನಾವು ಬಹಳ ಕಡೆ ನಾವು ನೋಡ್ತಾನೆ ಇರ್ತೀವಿ ನಾವು. ಸೊ ಹಾಗಾಗಿ ಇವತ್ತು ಅವರನ್ನ 100ಕ್ಕೆ 100 ಎಂಗೇಜ್ ಮಾಡ್ಕೊಂಡಿದ್ದಾರೆ ಭರತ್ ರೆಡ್ಡಿ. ಹೌದು, ಇಲ್ಲ ಅವ್ರ ಸರ್ಕಾರಕ್ಕೆ ಮಾಹಿತಿ ಕೊಡ್ಲಿಕ್ಕೆ ಬರಲ್ಲ, ಕಾನೂನು ಬಾಹಿರಾಗುತ್ತೆ. ಇವಾಗ ನಡೆದಿರೋದು ಎಲ್ಲದೂ ಕೂಡ ಕಾನೂನು ಬಾಹಿರ. ಪೊಲೀಸ್ ಇಲಾಖೆ ವೈಫಲ್ಯ. 100ಕ್ಕೆ 100 ಒಂದು ವಿಷಯ ನಾನು ಹೇಳ್ತೀನಿ. ಅಲ್ಲಲ್ಲ ಒಂದು ಸೆಕೆಂಡ್ ನೋಡ್ರೆ, ನಾಗಿರೋದು ನಿಮ್ದೆಲ್ಲ ಒಂದೇ ಪಾಯಿಂಟ್ ಆಗಿರೋ ಕಾರಣ ಒಂದೇ ಸಿಂಪಲ್ ಆಗಿ ಹೇಳ್ತೀನಿ ನಾನು. ಇದು 100ಕ್ಕೆ 100 ಸರ್ಕಾರ ಮತ್ತು ಪೊಲೀಸು ವೈಫಲ್ಯ ಆಗುತ್ತೆ. ಕಾರಣ ಏನು ಅಂತಂದ್ರೆ, ಊರಲ್ಲಿ ಯಾರಾದ್ರೂ ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಇಟ್ಕೊಂಡು ಓಡಾಡ್ತಾ ಇದ್ರೆ, ಯಾರ ಗನ್ಮ್ಯಾನ್ಗಳು ಅವ್ರ ಹತ್ರ ವೆಪನ್ಸ್ ಇದೆಯಾ ಇಲ್ಲದ ಇದ್ರೆ, ಯಾವ ರಾಜ್ಯದವರು
ಏನು, ಅದ್ರ ಮೂಲ ಏನು, ಯಾರು ಇಟ್ಕೊಂಡಿದ್ದಾರೆ, ಇದೆಲ್ಲದನ್ನು ಕೂಡ ತಗೋಬೇಕು. ರಾಜಾರೋಷವಾಗಿ ಒಬ್ಬ ಮಾಜಿ ಮಂತ್ರಿ, ಒಬ್ಬ ಶಾಸಕ, ಒಬ್ಬ ಲೀಡರ್ ಮನೆ ಮುಂದೆ ಬಂದು ಇನ್ನೊಬ್ಬ ಶಾಸಕನ ಅನ್ವಯಗಳಿಗೆ ಪ್ರೈವೇಟ್ ಗನ್ಮ್ಯಾನ್ಗಳು ಬಂದು ಈ ರೀತಿ ಫೈರಿಂಗ್ಗೆ ಪಬ್ಲಿಕ್ ಅಲ್ಲಿ ಮಾಡ್ತಾರೆ ಅಂತಂದ್ರೆ ಟೋಟಲ್ ಕಾನೂನು ಬಾಹಿರ. ಯಾರೇ ಇವಾಗ ನಾನಾದ್ರೂ ಕೂಡ ಒಬ್ಬ ಪ್ರೈವೇಟ್ ಗನ್ಮ್ಯಾನ್ ಇಟ್ಕೊಳ್ಳೋದಕ್ಕೆ ನನಗೆ ಅಧಿಕಾರನೇ ಇಲ್ಲ. ಮತ್ತೆ ನಾನು ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಇಟ್ಕೊಳ್ಳೋದಕ್ಕೆ ಸರ್ಕಾರನ ಕೇಳೋದಕ್ಕೂ ಬರಲ್ಲ, ಸರ್ಕಾರ ಅನುಮತಿ ಕೊಡ್ಲಿಕ್ಕೂ ಬರಲ್ಲ. ಹಾಗಾದ್ರೆ ಈ ಗನ್ಮ್ಯಾನ್ ಹೌದು. ಶೂಟ್ ಮಾಡಿದ್ರೆ ಈ ಬುಲೆಟ್ ಇವ್ರದ್ದು ಅಂತ ಹೇಳ್ತಾರ, ಇವ್ರದೇ ಗನ್ಮ್ಯಾನ್ ಅಂತ ಹೇಳಕ್ಕೂ ಸಾಧ್ಯವಿಲ್ಲ. ಅಲ್ಲ, ಸತೀಶ್ ರೆಡ್ಡಿ ಗನ್ಮ್ಯಾನು ಅನಧಿಕೃತವಾಗಿ ಸತೀಶ್ ರೆಡ್ಡಿ ಮತ್ತು ಭರತ್ ರೆಡ್ಡಿ ಅವರಿಬ್ಬರ ಜೊತೆ ಎಲ್ಲ ವಿಡಿಯೋಗಳಲ್ಲಿ ಆ ಗನ್ಮ್ಯಾನ್ಗಳು ಓಡಾಡ್ತಾ ಇರೋದನ್ನ ಸತೀಶ್ ರೆಡ್ಡಿ ಜೊತೆ ಈ ಗಲಾಟೆಯಲ್ಲಿ ಮಾತ್ರ ನಾವು ನೋಡ್ತಾ ಇದ್ದೀವಿ. ಆದ್ರೆ ಭರತ್ ರೆಡ್ಡಿ ಶ್ರೀಮತಿ ವಾಲ್ಮೀಕಿ ವೃತ್ತದಲ್ಲಿ ಬಂದಾಗ ಅವ್ರ ಕಾರ್ ಇಳಿದ ತಕ್ಷಣ ಡೋರಿಂದ ಹಿಡಿದು ಅವ್ರ ಜೊತೆಯಲ್ಲಿ ಇದೇ ಗನ್ಮ್ಯಾನ್ಗಳಿದ್ದಾರೆ. ಭರತ್ ರೆಡ್ಡಿ ಬಳ್ಳಾರಿ ನಗರದಲ್ಲಿ ಪಬ್ಲಿಕ್ ಅಲ್ಲಿ ಓಡಾಡ್ತಾ ಇರೋ ಟೈಮ್ನಲ್ಲಿ ಸಿನಿಮಾ ಹಾಡುಗಳೆಲ್ಲ ರೀಲ್ಸ್ ಹಾಕೊಂಡು ಏನ್ ಬಿಟ್ಟಿದಾರಲ್ಲ, ಅದು ಇದೇ ಗನ್ಮ್ಯಾನ್ಗಳೇ ಇದ್ದಾರೆ. ಇವ್ರದೇ ಗನ್ಮ್ಯಾನ್ ಅಂತಲ್ಲ, ಅವ್ರು ಯಾರು ಪೇಮೆಂಟ್ ಮಾಡ್ತಾರೋ ಗೊತ್ತಿಲ್ಲ, ಹಾ, ಬಟ್ ಅವ್ರು ಯಾರು ಗನಿಮ ಆಗಿರ್ಬೋದು ಅಷ್ಟೇ. ಸೊ ಭರತ್ ರೆಡ್ಡಿ ಕುಟುಂಬದ ಜೊತೆ ಕೂಡ ಅವ್ರು ಇರೋ ಕಾರಣ ನಾವು ಅವ್ರ ಗನ್ಮ್ಯಾನ್ಗಳಂತಾನೆ ನಾವು ಭಾವಿಸ್ತೀವಿ. ಕ್ಲಾರಿಟಿ ಏನಂದ್ರೆ ಈಗ ಭರತ್ ರೆಡ್ಡಿ ಅವ್ರ ಜೊತೆಗೆ ಇದ್ದವರು ಮತ್ತೆ ಸತೀಶ್ ರೆಡ್ಡಿ ಇದ್ದವರು ಜೊತೆಗಿದ್ದವರು ಒಂದೇ ಗನ್ಮ್ಯಾನ್ ಅಂತ ಅವ್ರು ಜೊತೆಗೆ ಇರೋದು ಒಂದೇ ಈಗ ಅವ್ರನ್ನ ಎಲ್ಲರೂ ಬಳಸ್ಕೊಳಾರ ಅವ್ರನ್ನ ಅಲ್ವಾ? ಮನೆ ಕೆಲಸ ಮಾಡೋದು, ಎರಡು ಮನೆ ಕೆಲಸ ಅದ ಮಾಡೋದು. ಹಾ, ಭರತ್ ರೆಡ್ಡಿ ಅವ್ರ ಶ್ರೀಮತಿ ಇಬ್ಬರಿಗೆ ಅವ್ರ ಸುತ್ತಲೂ ಓಡಾಡ್ತಾ ಇರೋ ಈ ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಹೋಗ್ಲಿ ಜನಾರ್ದನ್ ರೆಡ್ಡಿ ಮನೆ ಮೇಲೆ ಹೋಗಿ ಮುಗಿಸಿ ಬಂದ್ಬಿಡು ಅಂತ ಹೇಳಿ ಸೂಪರ್ ಸತೀಶ್ ರೆಡ್ಡಿ ಜೊತೆ ಕೊಟ್ಟು ಕಳ್ಸಿದ್ದಾರೆ ಅಷ್ಟೇ. ಇನ್ನು ಅದೇ ಇಲ್ಲ ನಾವು. ಈ ಪ್ರಕರಣದಲ್ಲಿ ರಾಜಶೇಖರ್ ಅವರು ಏನು ಪ್ರಕರಣದಲ್ಲಿ ನೀವನ್ನ A1 ಆರೋಪಿಯನ್ನಾಗಿ ಮಾಡಿದ್ದಾರೆ. ಈಗ ಅದು ಗುರುಚರಣ ಸಿಂಗ್ ಅವರು ಒಪ್ಪಂದಿನಂತ ನೀವು ಕನ್ಫ್ಯೂಸ್ ಆಗ್ತಾ ಇದ್ದೀರಿ. ನಾನು ನೋಡಿರೋ FIR ಗಳಲ್ಲಿ ಸುಮೋಟೋ ಕೇಸ್ ಒಂದು ಮಾಡಿದ್ದಾರೆ. ಸುಮೋಟೋದಲ್ಲಿ ನೀವಿದ್ದಾರೆ ಅವರಿಲ್ಲ ಅಲ್ಲ, ಸುಮೋಟೋ ಕೇಸಲ್ಲಿ ಸತೀಶ್ ರೆಡ್ಡಿ ಇದ್ದಾನೆ, ಅಂಡ್ ಅದರ್ಸ್ ನಾನು ರಾಮುಲು ಅಂತೇಳಿ ಟಿವಿಗಳಲ್ಲಿ ನಾನು ನೋಡಿದ್ದೆ. ಸೋಮಶೇಖರ್ ಸೋಮಶೇಖರ್ ರೆಡ್ಡಿ ಮತ್ತು ಗಲಭೆ ಆಗಿದೆ, ಕಲ್ಲು ತೂರಾಟ ಇದ್ರಿಂದ ಅಂತ ಹೇಳಿ ಅದೊಂದು ಕೇಸ್ ಮಾಡಿದ್ದಾರೆ. ಮತ್ತು ಚಾನಲ್ ಶೇಖರ್ ಅನ್ನುವಂಥವ್ರು ಒಂದು ಈ ರೀತಿಯಲ್ಲಿ ನಡೆದಿರೋ ಘಟನೆ, ನಾನು ಅಲ್ಲಿದ್ದ ಅವ್ರ ಮನೆಯಿಂದ ತಪ್ಪಿಸ್ಕೊಂಡು ಹೊರಡು ಬಂದೆ ಅಂತಂದ್ರೆ ನಮ್ಮ ಮನೆಯಿಂದ ತಪ್ಪಿಸ್ಕೊಂಡು ನನ್ನ ಪೊಲೀಸರೇ ರಕ್ಷಣೆ ಮಾಡಿ ಅಲ್ಲಿಂದ ನಾನು ಓಡಿ ಬಂದು ಗಾಬರಿಯಲ್ಲಿದ್ದೆ. ಅದಕ್ಕೆ ತಡವಾಗಿ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಅಂತ ಹೇಳಿ ಅದೊಂದು ಕಂಪ್ಲೇಂಟ್, ಅದು ಕೂಡ ನನ್ನ ರಾಮುಲು ಸೋಮಶೇಖರ್ ರೆಡ್ಡಿ ಅವ್ರ ಮೇಲೆ ಕೊಟ್ಟಿರೋದು. ಇನ್ನೊಂದು ಈಶ್ವರ್ ರೆಡ್ಡಿ ಎಷ್ಟೇ ಅಲ್ಲ, ಮತ್ತೆ ಅದು ಗೊತ್ತಿಲ್ಲ ನನಗೆ. ಅಟ್ರಾಸಿಟಿ ಕೇಸ್ ಅದೇ ಈ ಕೇಸ್ಗಳು ನಾವು ಕೂಡ ನನ್ನಿಂದನೂ ಒಂದು ಕೇಸ್ ಕೊಟ್ಟಿದ್ದೀನಿ. ಜೊತೆಗೆ ನಮ್ಮ ಆಫೀಸಲ್ಲಿ ಕೆಲಸ ಮಾಡೋ ಹುಡುಗಿ ಹೇಳಿದ್ದಾರೆ, ಈ ಎಂಟೈರ್ ನಡೆದಿರೋ ಘಟನೆ ನನ್ನ ಆಫೀಸಿಂದ ಹಿಡಿದು ನಾನು ಬರೋವರೆಗೂ ನಡೆದಿರುವಂಥದ್ರ ಮೇಲೆ ಕೂಡ ಕೇಸ್ ಮಾಡಿ